ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಮಂಜು ಕ್ರಿಯೇಟಿವ್ಸ್ ಹಾಗೆ ಮಂಜು ಗಾರ್ಡನ್ಸ್ ಇವೆರಡು ಚಾನಲ್ಸು ನಾನು ನಡೆಸುವಂಥದ್ದು. ಮೊದಲಿಗೆ ಈ ಮಂಜು ಕ್ರಿಯೇಟಿವ್ಸ್ ಅನ್ನೋ ಚಾನಲ್ಲು 25,000 ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಮನ ತುಂಬಿದ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ಇವತ್ತು ನನ್ನ ಒಂದಷ್ಟು ಮಾತುಗಳು ನಿಮ್ಮ ಜೊತೆಯಲ್ಲಿ, ಅಂದರೆ ಒಂದು ಪುಟ್ಟ ಹರಟೆ ಅಂತ ಅಂದ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗಬಹುದು. ನಿಮಗೂ ಏನಾದರೂ ಈ ಒಂದು ವಿಡಿಯೋ ನೋಡಿದ ಮೇಲೆ ಅನಿಸಿದರೆ ಖಂಡಿತ ನೀವು ಒಂದು ಯೂಟ್ಯೂಬರ್ ಆಗೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಸಬ್ಸ್ಕ್ರೈಬರ್ಸು 25,000 ದಾಟಿರೋದಕ್ಕೆ ನಾನು ಈ ವಿಡಿಯೋ ಮಾಡಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಮಾಡ್ತಿರೋವಂಥದ್ದು. ಸೊ ಇನ್ನೊಂದು ವಿಚಾರ ಈಗಲೇ ಹೇಳಿಬಿಡ್ತೀನಿ, ಕೊನೆಯಲ್ಲಿ ಹೇಳೋದಕ್ಕಿಂತ 25,000 ಸಬ್ಸ್ಕ್ರಿಪ್ಷನ್ ಆಗಿದ್ರೂ ಕೂಡ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ತಪ್ಪದೇ ಒತ್ತಿ. ಅದನ್ನು ಒತ್ತೋದ್ರಿಂದನೇ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ಕೂಡಲೇ ಸಿಗುತ್ತೆ. ನೀವು ಮಿಸ್ ಆಗದೆ ಪ್ರತಿಯೊಂದು ವೀಡಿಯೋನು ನೋಡಬಹುದು. ಇದು ಪ್ರತಿಯೊಂದು ಯೂಟ್ಯೂಬರ್ಸು ಇದೇ ರೀತಿ ತಮ್ಮ ತಮ್ಮ ವೀಡಿಯೋಗಳಲ್ಲಿ ಹೇಳ್ತಾರೆ. ಹಾಗೆ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಇವತ್ತು ನಾನು ಈ ಒಂದು ಜರ್ನಿಯಲ್ಲಿ ಒಂದು ಖುಷಿಯ ಒಂದು ವಿಚಾರ ಅಂದರೆ 25,000 ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿರುವಂಥದ್ದು. ಇನ್ನಷ್ಟು ಅದು ಮತ್ತಷ್ಟು ಬೆಳ್ಕೊಂಡು ಹೋಗಿ ನಿಮ್ಮ ಬೆಂಬಲ ಹೀಗೆ ಕೊಡ್ತಾ ಇದ್ದರೆ ಖಂಡಿತ ನಾನು ಅಂದ್ಕೊಂಡಿದ್ದ ಗುರಿ, ಅಂದರೆ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ಕೊಡ್ತಾರಲ್ವ ಸಿಲ್ವರ್ ಬಟನ್, ಗೋಲ್ಡನ್ ಬಟನ್, ಇದೆಲ್ಲ ಪಡ್ಕೋಬೇಕು ಅಂತ ಆಸೆ ಇದೆ. ಸುಮ್ಮನೆ ಇದ್ದೆ ನಾನು. ಅಂದರೆ ನನ್ನ 2 ಮಕ್ಕಳು, ಅಮ್ಮ ನೀನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕು, ಏನೋ ಒಂದು ಯಾವುದಾವುದೋ ವೀಡಿಯೋಸನ್ನು ನೋಡ್ತಾ ಇರ್ತಾರೆ ಜನ, ನೀನು ಹಾಕುವಂಥ ವೀಡಿಯೋಸನ್ನು ನೋಡ್ಬೋದು, ಲೈಕ್ ಮಾಡ್ಬೋದು ಅಂತ ಹೇಳಿದರು. ಅವ್ರು ಕೊಟ್ಟ ಪ್ರೋತ್ಸಾಹದಿಂದನೇ ನಾನು ಸ್ಟಾರ್ಟ್ ಮಾಡಿದೆ. ಜೊತೆಗೆ ನಿಮ್ಮ ಬೆಂಬಲ ಇದ್ದಿದ್ದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ಖಂಡಿತ ನೀವು ಒಂದು ಯೂಟ್ಯೂಬರ್ ಆಗ್ಬೋದು. ಅದರ ವಿಚಾರವಾಗಿ ಇವತ್ತು ಮಾತಾಡ್ತಾ ಇರೋದು. ಒಂದು ಪುಟ್ಟ ಹರಟೆ ಅಂತ ಹೇಳಿದ್ದು. ಯೂಟ್ಯೂಬರ್ ಆಗಬೇಕು ಅಂತಂದರೆ ನಿಮಗೆ ತುಂಬ ನಾಲೆಜ್ ಇರಬೇಕು ಅಥವಾ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಜನ ನನಗೆ ಲಾಂಗ್ ಬ್ಯಾಕು ಫೋನಲ್ಲಿ ಕಾಲ್ ಮಾಡಿ ಮಾತಾಡುವಾಗನೂ, ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ವಿಚಾರಿಸುವಾಗನೂ ಒಬ್ಬೊಬ್ಬರು ಯೂಟ್ಯೂಬ್ ನಾವು ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಹೇಳಿದ್ದು ಉಂಟು. ಆಗ ನಾನು ಒಂದಷ್ಟು ಐಡಿಯಾ ಹೇಳಿದ್ದೆ. ಒಂದು ಹೇಳಬೇಕು ಅಂತಂದರೆ ಇವತ್ತು ನಾನು ಅದರ ಕುರಿತಾಗೆ ಹೇಳ್ತಿದ್ದೀನಿ. ನಾನು ಸ್ಟಾರ್ಟ್ ಮಾಡುವಾಗ ಹಿಂಜರಿಕೆಯಿಂದನೇ ಬಂದಿದ್ದು ಯೂಟ್ಯೂಬ್ಗೆ. ಇದರಲ್ಲಿ ಏನೋ ಒಂದು ಸಂಪಾದನೆ ಸಿಕ್ಬಿಡುತ್ತೆ ಅಥವಾ ಒಂದಷ್ಟು ಬೇಗ ಬೆಳ್ಕೊಂಡ್ಬಿಡುತ್ತೆ, ಅದೇ ಸಿಲ್ವರು ಗೋಲ್ಡನ್ ಬಟನ್ ಇವೆಲ್ಲ ಬೇಗ ಸಿಕ್ಬಿಡುತ್ತೆ, ಆ ರೀತಿಯೆಲ್ಲ ಏನೂ ಐಡಿಯಾ ಇರಲಿಲ್ಲ. ನನಗೆ ಏನೇನೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಯೂಟ್ಯೂಬ್ ನೋಡ್ತಿದ್ದೆ, ಇಲ್ಲ ಅಂತಲ್ಲ. ಯಾಕಂದರೆ ನಾನು ಕೆಲವೊಂದು ಸ್ಟಿಚಸ್ ಎಲ್ಲ ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ನಾನು ಯಾವುದೇ ಒಂದು ಟೀಚಿಂಗ್ ಯಾರ ಹತ್ರನೂ ಹೋಗಿ ಕಲಿತು ನಾನು ಇದು ಮಾಡಿದ್ದಲ್ಲ. ಯೂಟ್ಯೂಬ್ಗಳಲ್ಲಿ ಬರುವಂಥ ವೀಡಿಯೋಸು ಎಲ್ಲ ಲ್ಯಾಂಗ್ವೇಜು ಅರ್ಥ ಆಗದೆ ಇದ್ರೂ ಕೂಡ ಎಲ್ಲ ನೋಡ್ತಿದ್ದೆ, ಒಂದು ಬಿಡ್ದಿರ. ನೋಡಿ ನಾಲೆಜು. ಅದ್ರ ಜೊತೆಯಲ್ಲಿ ನಾನು ನೋಡಿದ ತಕ್ಷಣ ಅದನ್ನು ಟ್ರೈ ಮಾಡಿ ಇವತ್ತು ನಾನು ಈ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಮತ್ತು ಒಂದಷ್ಟು ಬ್ಯಾಚಸ್ಸು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀನಿ. ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಒಂದಷ್ಟು ಸ್ಟೂಡೆಂಟ್ಸು ಹತ್ರ 100 ದಾಟ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಕಲಿತು ಅವರು ಡಿಸೈನರ್ಸ್ ಆಗ್ತಿದ್ದಾರೆ, ಟೀಚರ್ಸ್ ಆಗ್ತಿದ್ದಾರೆ, ಯೂಟ್ಯೂಬರ್ಸ್ ಆಗಿದ್ದಾರೆ. ಇನ್ನು ಮತ್ತಷ್ಟು ಬೆಳವಣಿಗೆಗಳನ್ನು ನಾನು ನೋಡ್ತಾ ಇದ್ದೀನಿ. ಅದು ತುಂಬಾ ನನಗೆ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಫ್ರೆಂಡ್ಸ್. ಅದೆಲ್ಲದಕ್ಕೂ ಕಾರಣ ಯೂಟ್ಯೂಬ್ ಇಲ್ಲ ಅಂತಂದಿದ್ರೆ, ನಾನು ವೀಡಿಯೋಸ್ ಹಾಕಿಲ್ಲ ಅಂತಂದಿದ್ರೆ, ನಾನು ನಿಮ್ಮ ಜೊತೆಯಲ್ಲಿ, ಅಂದರೆ ಈ ರೀತಿಯ ಒಂದು ಚಾನ್ಸ್ ನನಗೆ ಖಂಡಿತ ಲೈಫಲ್ಲಿ ಸಿಗ್ತಾ ಇರಲಿಲ್ಲ. ಮನೆಯಲ್ಲಿ ಕೂತ್ಕೊಂಡು ಗೃಹಿಣಿಯಾಗಿ, ಅಂದರೆ ನಾನು ಹಿಂದಿ ಬಿ ಎಡ್ ಮಾಡಿ ಇಂಗ್ಲೀಷ್ ಶಿಕ್ಷಕ ಮಾಡಿದ್ದು, ಹೈಸ್ಕೂಲ್ ಟೀಚ್ ಮಾಡ್ತಿದ್ದೆ. ಬಟ್ ಅದೆಲ್ಲ ಒಂದು ಟೈಮ್ಗೆ ಓಕೆ. ಆಮೇಲೆ ನನಗೆ ಮದುವೆ ಆದಮೇಲೆ ಅಂತಂದರೆ ಆಮೇಲಿಂದ ಎಲ್ಲ ಸ್ಟಾಪ್, ಜಸ್ಟ್ ಗೃಹಿಣಿ ಅಷ್ಟೇ. ಬಟ್ ಈಗ ಏನಾಯಿತು, ಈ ಯೂಟ್ಯೂಬಂದ ನಾನು ಒಂದಷ್ಟು ಜನರಿಗೆ ಪರಿಚಿತಳಾಗಿದ್ದೀನಿ. ಖುಷಿ ಕೊಡುತ್ತೆ. ಅದೊಂದು ರೀತಿ, ಯಾವುದೋ ಒಂದು ರೀತಿಯಲ್ಲಿ ನಾನು ಹೆಲ್ಪ್ ಮಾಡ್ತಿದ್ದೀನಿ ಅನ್ನೋ ಒಂದು ಸಂತೋಷವೂ ಇದೆ ಫ್ರೆಂಡ್ಸ್. ಯಾಕಂದರೆ ನಾನು ಆಗಲೇ ಹೇಳಿದಂತೆ ಯೂಟ್ಯೂಬಲ್ಲೇ ಕಲ್ತಿದ್ದು, ನೋಡಿ ವೀಡಿಯೋಸ್ ನೋಡಿ ನಾನು ಇಷ್ಟೊಂದು ಸ್ಟಿಚಸ್ ಇದೆಲ್ಲ ಕಲ್ತಿದ್ದು. ಆಗ ನನಗೆ ತುಂಬ ಡೌಟ್ ಬರ್ತಿತ್ತು. ಆಗ ಹೇಳ್ಕೊಡೋರು ಇರಲಿಲ್ಲ, ಯಾರನ್ನ ಕೇಳಬೇಕು ಗೊತ್ತಿಲ್ಲ, ಹೇಗೆ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಡೌಟ್ಸ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಆರಿ ವರ್ಕ್ ಮಾಡುವಾಗ. ಸೊ ಈ ಒಂದು ಡೌಟ್ಸ್ ಎಲ್ಲ ಇದೇ ರೀತಿ ನಂತರನೇ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಒಂದಷ್ಟು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದು.
ಆಮೇಲೆ ಈ ಕೊರೋನಾ ಟೈಮಲ್ಲಿ ಎಲ್ಲ ಆನ್ಲೈನ್ ಕ್ಲಾಸಸ್ಸು ನಡೀತಾ ಇತ್ತಲ್ಲ ಸ್ಟೂಡೆಂಟ್ಸ್ ಮಕ್ಕಳಿಗೆ ಎಲ್ಲರಿಗೂ. ಆಗ ನನಗೆ ಹೊಳೆದಿದ್ದು ನಾನು ಯಾಕೆ ಆನ್ಲೈನ್ ಕ್ಲಾಸ್ ಮಾಡಬಾರ್ದು ಅಂತ ಆ ರೀತಿಯಾಗಿ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಒಂದಷ್ಟು ಬ್ಯಾಚಸ್ ನಡೀತಾ ಇದೆ. ಇದೆಲ್ಲನೂ ಯೂಟ್ಯೂಬಿಂದಲೇ ನನಗೆ ಸಿಕ್ಕಿರೋದು. ಹಾಗಾದರೆ ಇದಿಷ್ಟೇನಾ? ಹಾಗಾದರೆ ಯೂಟ್ಯೂಬಿಂದ ನನಗೇನು ಗಳಿಕೆ ಬಂದಿಲ್ವಾ? ಖಂಡಿತ ನನಗೆ ಆಫ್ಟರ್ ಅಂದರೆ ಸ್ವಲ್ಪ ವರ್ಷ ಅಂದರೆ ಒಂದು 2 ವರ್ಷ ಆದಮೇಲೆ, ನಿಯರ್ಲಿ ಲಾಸ್ಟ್ ಇಯರ್ ಸೀರಿಯಸ್ ಆಗಿ ನಾನು ಹಾಕೋದು ಶುರು ಮಾಡಿದಾಗಿಂದ ಒಂದು 2 ವರ್ಷ ಆದಮೇಲೆ, ಲಾಸ್ಟ್ ಇಯರ್ ಒಂದು ನವಂಬರ್ ಎಂಡಲ್ಲಿ ನನಗೆ $100 ಕಂಪ್ಲೀಟ್ ಆಯಿತು ಅಂತ ಹೇಳಿ ಮೆಸೇಜ್ ಬಂದು ನನ್ನ ಅಕೌಂಟಿಗೆ ಅಮೌಂಟ್ ಬಂತು. ಆಗ $1 ಎಷ್ಟಿರುತ್ತೋ ಆ ಒಂದು ಇದರಲ್ಲಿ ಪ್ರಕಾರ 7,000 ಚಿಲ್ಲರೆ ಅಷ್ಟು ನನಗೆ ಅಮೌಂಟ್ ಬಂತು. ಫಸ್ಟ್ ಒಂದು ಸಂಪಾದನೆ ನನಗೆ. ಸ್ಟಾರ್ಟಿಂಗ್ ಯೂಟ್ಯೂಬ್ ಶುರು ಹಚ್ಚಿದಾಗ ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋದು ಇರಲಿ, ಆದರೆ ನನಗೆ ಡಾಲರ್ಸ್ ರೂಪದಲ್ಲಿ, ಅಂದರೆ ಡಾಲರ್ಸ್ ಕೊಡ್ತಾರೆ ಅಂದಾಗ ಬಹಳ ಖುಷಿ ಆಗ್ತಿತ್ತು. ಡಾಲರ್ಸನ್ನು ನಾನು ಪಡಿತೀನಲ್ವಾ ಅಂತ. ಇರಲಿ, ಅದೊಂಥರ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಆಗಿರಬೇಕಾಗಿತ್ತು. 4000 ವಾಚ್ ಅವರ್ಸ್ ಇರಬೇಕಿತ್ತು. ವಾಚ್ ಅವರ್ಸ್ ಅಂತಂದರೆ 4000 ಗಂಟೆಗಳನ್ನು ಪೂರೈಕೆ ಆಗಿರಬೇಕು. ನಾನು 4000 ನಿಮಿಷಗಳು ಅಂದ್ಕೊಂಬಿಟ್ಟು ಭಾಳ ಖುಷಿ ಪಟ್ಬಿಟ್ಟಿದ್ದೆ ಕಂಪ್ಲೀಟ್ ಆಯಿತು ಅಂತ. ಬಟ್ 4000 ಗಂಟೆಗಳು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮಾನಿಟೈಸ್ ಆಗುತ್ತೆ. ಮಾನಿಟೈಸ್ ಅಂತಂದರೆ ಅದು ಅಮೌಂಟ್, ಅಂದರೆ ನಮ್ಮ ಒಂದು ವೀಡಿಯೋಸಲ್ಲಿ ಅಡ್ವರ್ಟೈಸ್ ಬರುತ್ತೆ. ಅದನ್ನು ನೋಡಿದಾಗ ನಮ್ಮ ಇಷ್ಟಿಷ್ಟು ಅಮೌಂಟ್ ಅಂತ ನಮ್ಮ ಅಕೌಂಟಿಗೆ ಹಾಕ್ತಾ ಬರ್ತಾರೆ. ಒಂದಷ್ಟು ಪರ್ಸೆಂಟೇಜ್ ಅವ್ರು ಹಿಡ್ಕೊಂಡು ಯೂಟ್ಯೂಬ್ ಕಡೆಯವರು ನಮಗೊಂದಿಷ್ಟು ಅಂತ ಕೊಡ್ತಾ ಬರ್ತಾರೆ. ಡೀಟೇಲ್ಸಾಗಿ ಅದೆಲ್ಲ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ದುಡ್ಡು ಅಂದರೆ ಡಾಲರ್ ರೂಪದಲ್ಲಿ ಪಡಿತೀನಿ ಅನ್ನೋ ಖುಷಿ ಇತ್ತೆ ಹೊರತು ದುಡ್ಡು ಸಂಪಾದನೆ ಇದರಿಂದ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಇಂಟೆನ್ಷನ್ ಏನಿರಲಿಲ್ಲ. ಮೇನ್ ಇಂಟೆನ್ಷನ್ನು ಬಿಗಿನರ್ಸ್ಗೆ ಅಥವಾ ಏನು ನನಗೆ ಆ ಗೊಂದಲಗಳಿತ್ತಲ್ವ, ಡೌಟ್ಸ್ಗಳು, ಅದನ್ನು ನಾನು ಒಂದಷ್ಟು ಜನಕ್ಕೆ ನಾನು ಕಷ್ಟಪಟ್ಟಿದ್ದ ರೀತಿ ಬೇರೆಯವ್ರು ಕಷ್ಟಪಡಬಾರ್ದು ಅಂತಲೇ ವೀಡಿಯೋಸ್ ಹಾಕ್ತಾ ಬಂದಿದ್ದು. ಸೊ ಅದು ಹೆಲ್ಪ್ ಆಗಲಿ ಅಂತ. ಇವತ್ತು ಮೇನಾಗಿ ಹೇಳಬೇಕಾಗಿರೋದು, ಯೂಟ್ಯೂಬರ್ಸ್ ಯಾರು ಬೇಕಾದರೂ ಆಗಬಹುದಾ? ನಾನೇ ಆಗಿದ್ದೀನಿ ಅಂತಂದರೆ ಖಂಡಿತ ಯಾರು ಬೇಕಾದರೂ ಆಗ್ಬೋದು. ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ, ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ರೀತಿ ನಾನೊಂದು ವೀಡಿಯೋಸ್ ಮಾಡಿ ಅದನ್ನು ಅದ್ರ ಜೊತೆಲಿ ನೋಡಿ ಇನ್ನೊಂದು ಚಾನಲ್ಲು ಮಾಡಿಕೊಂಡು ಈ ರೀತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಯಾರು ಬೇಕಾದರೂ ಯೂಟ್ಯೂಬರ್ ಆಗ್ಬೋದು. ಇದರಲ್ಲಿ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ, ಜೆಂಡರು ಆ ಥರ ಏನು ಲಿಮಿಟ್ ಇಲ್ಲ. ನೀವು ಯಾವ ಧರ್ಮ ಜಾತಿ ಇವೆಲ್ಲ ಯಾವುದು ಬೇಕಾಗಿಲ್ಲ. ನಿಮ್ಮಲ್ಲಿ ಒಂದು ಪ್ರತಿಭೆ, ಟ್ಯಾಲೆಂಟ್ ಇದೆಯಾ, ಖಂಡಿತ ನೀವು ಶುರು ಮಾಡ್ಬೋದು. ಆದರೆ ಒಂದು ಏನು ಅಂತಂದರೆ ನಿರಂತರವಾಗಿ ಅದರಲ್ಲಿ ಟಚ್ ಇರಬೇಕು. ಅದನ್ನು ನೀವು ಅಂದರೆ ನಮ್ಮ ವ್ಯೂವರ್ಸ್ಗೆ ಆಗಾಗ ವೀಡಿಯೋಸ್ ಹಾಕ್ತಾ ಇರಬೇಕು. ವೀಕ್ಲಿ ಒನ್ಸ್ ಹಾಕ್ತಿರೋ, ಟ್ವೈಸ್ ಹಾಕ್ತಿರೋ, ಅಥವಾ ಯಾವ ರೀತಿ ಅನ್ನೋದು ಡಿಸೈಡ್ ನೀವು ಮಾಡ್ಕೋಬೇಕು. ಸ್ಟಿಚಸ್ ಇವಾಗ ನಾನು ಆರಿ ವರ್ಕನ್ನು ಆಯ್ಕೆ ಮಾಡಿಕೊಂಡೆ. ಗಾರ್ಡನ್ನು ನನಗೆ ಅದು ಇಂಟ್ರೆಸ್ಟ್ ಇದೆ. ದಿನಾ ನಾನು ಅದ್ರ ಜೊತೆಯಲ್ಲಿ ವರ್ಕ್ ಅಂದರೆ ಗಾರ್ಡನಿಂಗ್ ಕೆಲಸ ಮಾಡ್ಕೋತಾ ಇರ್ತೀನಿ. ಹಾಗಾಗಿನೇ ನಾನು ಅದ್ರ ಕುರಿತಾಗಿ ವಿಡಿಯೋ ಹಾಕಿದ್ದು. ಹಾಗಾದರೆ ಇನ್ನು ಕೆಲವರು ಕುಕ್ಕಿಂಗ್ದು ಹಾಕ್ತಾ ಇರ್ತಾರೆ, ನಾನು ಹಾಕ್ಬೋದಲ್ಲ ಅಂದರೆ ನನಗೆ ಅಷ್ಟೊಂದು ಆ ಕುಕ್ಕಿಂಗಲ್ಲೇ ಏನೋ ಒಂದು ಮಾಡಿ ತೋರಿಸ್ಬೇಕು ಆ ಥರ ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ನನಗೆ ಇಂಟ್ರೆಸ್ಟ್ ಇದ್ದು ನನಗೆ ಅದರಲ್ಲಿ ಏನೋ ಒಂದು ರೀತಿ ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಆ ವಿಡಿಯೋಸ್ ಹಾಕ್ಬೋದು ಅನ್ನೋದು ಆ ಥರ ಅನಿಸಿದ್ದನ್ನು ಮಾತ್ರ ನಾನು 2 ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದು. ಆರಿ ವರ್ಕು ಕೂಡ ತುಂಬ ಜನ ಲೈಕ್ ಮಾಡ್ತಾರೆ ಅಂತಲ್ಲ, ಲೇಡೀಸು ತುಂಬ ಜನ ಫಾಲೋ ಮಾಡ್ತಾರೆ, ಜೆಂಟ್ಸು ಕಡಿಮೆನೇ. ಇದು ಕೆಲವೊಂದು ನೋಡಿ, ಇವಾಗ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಇದನ್ನು ಎಲ್ಲರೂ ಯಾವುದೇ ಒಂದು ಜೆಂಡರ್ ಅಥವಾ ಆ ಥರ ಎಲ್ಲ ಏನಿಲ್ದಿರ ಲೇಡೀಸು ಜೆಂಟ್ಸ್ ಎಲ್ಲರೂ ನೋಡ್ತಾರೆ. ಆ ಥರ ವೀಡಿಯೋಸ್ ಅಂದರೆ ವ್ಲಾಗ್ಸ್ ಇರ್ಬೋದು, ಡೈಲಿ ವ್ಲಾಗ್ಸನ್ನು ನೋಡ್ಬೋದು, ಟ್ರಾವೆಲ್ ಕುರಿತಾಗಿರ್ಬೋದು, ಆಮೇಲೆ ನಿಮಗೆ ನಾಲೆಜ್ ಇವಾಗ ಇಂಗ್ಲೀಷ್ ಲಿಟ್ರೇಚರ್ ಕುರಿತಾಗಿರ್ಬೋದು, ಕನ್ನಡದ ಕುರಿತಾಗಿ ಕೆಲವರಿಗೆ ನಾವು ಹೇಳ್ಕೊಡುವಂಥದ್ದಾಗಿರ್ಬೋದು, ಕೆಲವೊಂದು ಲ್ಯಾಂಗ್ವೇಜ್ ವೈಸಾಗಿ ಟೀಚ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಡುಗೆ ಮಾಡ್ತೀರಾ ಬೇಕ್ರಿದು ಏನಾದರೂ ಆಗಿರ್ಬೋದು, ಕುಕ್ಕಿಂಗಲ್ಲಿ ಒಳ್ಳೆ ನಾಲೆಜ್ ನಿಮಗೆ ಒಳ್ಳೆ ಒಂದು ಏನಾದರೂ ವಿಚಾರಗಳು ಚೆನ್ನಾಗಿ ಗೊತ್ತಿದೆ ಅಂತ ಎಲ್ಲ ಪ್ರತಿಯೊಂದು ಫೀಲ್ಡಲ್ಲಿ ಯೋಚನೆ ಮಾಡಿ, ನೀವು ಥಿಂಕ್ ಮಾಡಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ಪ್ರತಿಭೆ ಅಡಗಿರುತ್ತೆ, ಅದನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಇದ್ದರೆ ಸಾಕಾಗತ್ತೆ ಅಷ್ಟೇ. ತುಂಬ ಮೇಕಪ್ ಮಾಡ್ಕೋಬೇಕು, ಆ ರೀತಿ ಇರಬೇಕು, ಮನೆ ಸೂಪರಾಗೇ ಇರಬೇಕು, ಅಥವಾ ತುಂಬ ಖರ್ಚು ಮಾಡಿನೇ ನಾವು ವಿಡಿಯೋಸ್ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸಿಂಪಲ್, ಎಷ್ಟು ನಿಮಗೆ ಸಿಂಪಲ್ಲಾಗಿ ನೀವು ಪ್ರೆಸೆಂಟ್ ಮಾಡ್ತಿರೋ ಜನ ಅಷ್ಟು ಲೈಕ್ ಮಾಡ್ತಾರೆ. ಯೂಟ್ಯೂಬ್ ಆಗಬೇಕು ಅನ್ನೋವಂಥ ಒಂದು ನಿಮ್ಮಲ್ಲಿ ಒಂದು ತುಡಿತಾ ಇತ್ತು ಅಂದರೆ ಖಂಡಿತ ಯೂಟ್ಯೂಬರ್ ನೀವು ಆಗಬಹುದು. ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದೇನು ಕಷ್ಟ ಏನಿಲ್ಲ.
ಆದರೆ ಅದನ್ನು ಹೇಗೆ ಜನರನ್ನು ಅದನ್ನು ಲೈಕ್ ಮಾಡ್ತಾರೆ. ಇವಾಗ ನಾನು 25,000 ಸಬ್ಸ್ಕ್ರೈಬರ್ಸ್ ಪಡ್ಕೊಂಡಿದ್ದೀನಿ ಅಂದರೆ ವ್ಯೂಸ್ ತುಂಬ ಕಡಿಮೆ ಬರ್ತಿದೆ. ಇದು ಒಂದು ರೀತಿ ಸೀರಿಯಸ್ಸೇ ಅಲ್ವಾ? ನಾನು ಥಿಂಕ್ ಮಾಡ್ತೀನಿ ಯಾಕೆ ಅಂತ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗೋ ಥರ ವೀಡಿಯೋಸ್ ಹಾಕಬೇಕು ಅಂತಂದ್ರೂ ಅದಕ್ಕಂತ ನಾನು ತಯಾರಿ ಮಾಡಿ ಏನೇನೋ ಮಾಡೋಕ್ಕಾಗಲ್ಲ. ನನ್ನ ಕೈಯಿಂದ ನಾನು ಮೊದಲಿಂದ ಹೇಗೆ ಮಾಡ್ಕೊಂಡು ಬರ್ತಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗಿನ ಸ್ವಲ್ಪ ವೀಡಿಯೋಸ್ ಜಾಸ್ತಿ ಹಾಕಬೇಕಾಗತ್ತೆ ಅಷ್ಟೇ. ಡೈಲಿ ಅಂದರೆ ನಾನು ಡೈಲಿ ಹಾಕ್ಲಿಕ್ಕಾಗಲ್ಲ, ವೀಕ್ಲಿ ಒನ್ಸು ಟ್ವೈಸು ಆ ರೀತಿ ಯೋಚನೆ ಮಾಡಿ ಅದನ್ನು ಸಿದ್ಧಪಡಿಸ್ಕೊಂಡು ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇದೇ ರೀತಿ ನೀವೂ ಅಷ್ಟೇ ಒಂದು ಯೂಟ್ಯೂಬಲ್ಲಿ ಒಂದು ಕ್ರಿಯೇಟರ್ ಆಗಬೇಕು ಅಂತಂದರೆ ನೀವು ಈ ರೀತಿಯಾಗಿ ಖಂಡಿತ ಟ್ರೈ ಮಾಡಬಹುದು. ಯಾರು ಬೇಕಾದರೂ ಆಗಬಹುದು. ಸಂಪಾದನೆ ಇದರಿಂದ ಬರುತ್ತೆ, ಇಲ್ಲ ಅಂತೆಲ್ಲ. ತುಂಬ ಪೇಷನ್ಸ್ ಬೇಕು. ಇವತ್ತು ಸ್ಟಾರ್ಟ್ ಮಾಡಿದ್ವಿ ನಾಳೆನೇ ಬರುತ್ತಾ? ನನಗೆ 2 ವರ್ಷ ಮೇಲೇ ಆಯಿತು. ಇಲ್ಲಿ ತನಕ 2 ಸತಿ ನಾನು ಪಡ್ಕೊಂಡಿದ್ದೀನಿ. ಮಂತ್ಲಿ ಆ ಥರ ಇನ್ಕಮ್ ಏನಿಲ್ಲ. $100 ಆದಾಗ ಅವರು ಅದ್ರ ರೂಲ್ಸ್ ಎಲ್ಲ ಇದೆ, ಅದ್ರ ಪ್ರಕಾರ ನಿಮಗೆ ಹಾಕ್ತಾ ಬರ್ತಾರೆ. ತುಂಬ ಹೆಚ್ಚಿಗೆ ನನಗೇನು ಇದ್ರ ಬಗ್ಗೆ ಅಂದರೆ ಯೂಟ್ಯೂಬಲ್ಲಿ ನನಗೆಲ್ಲ ನಮ್ಮ ಮಕ್ಕಳಿಬ್ರು ಅವರೇ ಅಪ್ಲೋಡ್ ಮಾಡೋದು ಇದೆಲ್ಲ ತೋರಿಸ್ಕೊಟ್ಟಿದ್ದು. ಎಡಿಟಿಂಗೆಲ್ಲ ಏನೂ ಗೊತ್ತಿರಲಿಲ್ಲ. ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಒಂದು ಸ್ವಲ್ಪ ಟೈಪಿಂಗ್ ಗೊತ್ತಿತ್ತು, ಅದರಿಂದ ಏನಾದರೂ ಟೈಪ್ ಮಾಡ್ಕೋತಾ ಇದ್ದೆ. ಬಟ್ ಅದರಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಇವೆಲ್ಲ ನಾನು ತಿಳ್ಕೊಂಡು ಯೂಟ್ಯೂಬಲ್ಲಿಂದ ನೋಡಿ ತಿಳ್ಕೊಂಡು ಯೂಟ್ಯೂಬಲ್ಲೇ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಖಂಡಿತ ನೀವು ಅಷ್ಟೇ ನನ್ನ ಕೈಯಲ್ಲಿ ಆಗಲ್ಲ ಅಂತ ಏನು ಅಂದ್ಕೋಬೇಡಿ. ಎಲ್ಲರೂ ಏನೋ ಒಂದು ಮಾಡಬಹುದು. ಗೃಹಿಣಿಯರು ಸುಮ್ಮನೆ ಮನೇಲಿ ಹಾಗೆ ಕುತ್ಕೊಂಡಿರೋದಕ್ಕಿಂತ, ಮೊಬೈಲು ಅಥವಾ ಟಿ ವಿಗೆ ಅಡಿಕ್ಟ್ ಆಗಿ ನೋಡ್ಕೊಂಡಿರೋದಕ್ಕಿಂತ ಈ ಥರ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಜಸ್ಟು ಆರಿ ವರ್ಕ್ ಕುರಿತಾಗಿ ವಿಡಿಯೋಸ್ ಹಾಕ್ತಾ ಬಂದಿದ್ದು. ಇವತ್ತು ನಾನು ಯೂಟ್ಯೂಬಿಂದ ಪಡೆಯೋದು ಅಂದರೆ ಸಂಪಾದನೆ ಏನು ವಿಡಿಯೋಸ್ ವ್ಯೂಸಿಂದ ಬರುತ್ತೋ ಅದಕ್ಕಿಂತ ಒಳ್ಳೆಯದಾಗಿ ಅಂತಂದರೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಲ್ಲ, ಅದರಿಂದ ನನಗೆ ಒಂದು ಸಪೋರ್ಟ್ ಸಿಗ್ತಿದೆ. ನನಗೆ ಬಹಳ ಖುಷಿನೂ ಆಗ್ತಿದೆ. ಅದಕ್ಕೆ ಮೇನ್ ನಿಮ್ಮೆಲ್ಲರ ಸಪೋರ್ಟು, ಬೆಂಬಲ. ಹಾಗಾಗಿ ಖಂಡಿತ ಯಾರೇ ಬೇಕಾದರೂ ಯೂಟ್ಯೂಬರ್ಸ್ ಆಗ್ಬೋದು. ನಾನೊಂದಷ್ಟು ಸಂಪಾದನೆ ಕುರಿತು ಹೇಳಿದ್ದೀನಿ. ಅಂದರೆ ತುಂಬ ಮಂತ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ. ತುಂಬ ಒಳ್ಳೆಯ ಒಂದು ಮಟ್ಟಕ್ಕೆ ಹೋದಾಗ ಬರಬಹುದು. ಓಕೆನಾ? ಸೊ $100 ಆಯ್ತಂದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಇಲ್ಲ. ಅದು 2 ತಿಂಗಳು 3 ತಿಂಗಳಿಗೂ ಅದು ಸೇರಿ ಒಟ್ಟು ಒಂದು ಅಮೌಂಟ್ ಆದಾಗ $100 ಆದಾಗ ಬರುತ್ತೆ. ಸೊ ಇದೆಲ್ಲ ವಿಚಾರಗಳು ನಾವು ಒಂದಷ್ಟು ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇನ್ನಷ್ಟು ಈ ರೀತಿ ಒಂದು ಪುಟ್ಟ ಹರಟೆ ಅಥವಾ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಈ ವಿಡಿಯೋ ಮಾಡಿದ್ದು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಪ್ರತಿ ಬಾರಿ ಹೇಳೋ ಹಾಗೇ ನನ್ನ ಇನ್ನೊಂದು ಚಾನೆಲ್ ಮಂಜು ಗಾರ್ಡನ್, ಅದು ಕೂಡ ಗಾರ್ಡನ್ ಕುರಿತಾಗಿ ಟೆರೆಸ್ಸಲ್ಲಿ ಒಂದು ಆರ್ಗ್ಯಾನಿಕ್ ಮೆಥಡಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋ ಕುರಿತಾಗಿ ನಾನು ವಿಡಿಯೋಸ್ ಹಾಕ್ತಾಯಿದ್ದೀನಿ. ಅದು ಅಷ್ಟೇ ನಿಧಾನಗತಿಯಲ್ಲಿ ಬೆಳೀತಾ ಇದೆ. ನಾನು ತುಂಬ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಮನೆ ಕೆಲಸ ಮಾಡಿ ಆಮೇಲೆ ಆರಿ ವರ್ಕ್ದು ಏನಾದರೂ ಬ್ಲೌಸಸ್ ಇದ್ದರೆ ಅದ್ರ ವರ್ಕ್ ಮಾಡ್ಕೋತಾ ಇರಬೇಕು. ಮೀನ್ ಟೈಮು ಗಾರ್ಡನಿಂಗ್ ನೀರು ಖಂಡಿತ ಹಾಕಬೇಕು, ಒಂದೇನೂ ಮಿಸ್ ಮಾಡೋಂಗಿಲ್ಲ. ಈ ರೀತಿ ಎಲ್ಲ ನೋಡ್ಕೊಂಡು ಮಾಡೋದ್ರಿಂದ ಮತ್ತು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯಾರಾದರೂ ಒಬ್ರು ಸಪೋರ್ಟ್ ಇದ್ರೆ ಆಗುತ್ತೆ. ಕೆಲವೊಮ್ಮೆ ಅದು ಇಲ್ಲ ಅಂದಾಗ ನಾನೇ ಮಾಡ್ಕೋಬೇಕಾಗುತ್ತೆ. ಗಾರ್ಡನ್ದು ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಒಂದೊಂದು ಸತಿ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ಏನು ಅಂತಂದರೆ ನನ್ನನ್ನು ನಾನು ಆ್ಯಕ್ಟಿವ್ ಆಗಿ ಹೇಗೋ ಆ ರೀತಿ ಇಟ್ಕೋತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ನಾನು ಗಾರ್ಡನಿಂಗ್ ಶುರು ಮಾಡ್ಕೊಂಡಿದ್ದೀನಿ. ವೀಡಿಯೋಸ್ ಹಾಕ್ತೀವೋ ಬಿಡ್ತೀವೋ ನಮ್ಮನ್ನು ನಾವು ಒಂದು ರೀತಿ ಬಿಡುವಿಲ್ಲದಂತೆ ನಮ್ಮನ್ನು ನಾವು ಮೆಂಟಲಿ ಫಿಸಿಕಲಿ ಆಕ್ಯುಪೈ ಆಗಿದ್ದರೆ ನಮ್ಮ ನಿಜವಾಗ್ಲೂ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಖಂಡಿತ ಒಂದು ಚಾನೆಲ್ಗೂ ನಿಮ್ಮ ಒಂದು ಸಪೋರ್ಟನ್ನು ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. 25,000 ಸಬ್ಸ್ಕ್ರೈಬರ್ಸನ್ನು ಪಡೆದು ಅದು ಮುನ್ನುಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಚಾನಲು ನಮ್ಮ ಮಂಜು ಕ್ರಿಯೇಟಿವ್ಸ್ ಬೆಳಿಬೇಕು. ಅದಕ್ಕೆ ಸಪೋರ್ಟು ಹೀಗೆ ನಿಮ್ಮ ಬೆಂಬಲ ಸದಾ ನನಗೆ ಕೊಡ್ತಾ ಇರಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇದರಿಂದ ವ್ಯೂಸು ನಮಗೆ ಬರುತ್ತೆ. ಮತ್ತು 2 ಚಾನಲನ್ನು ಬೆಳೆಯೋದಕ್ಕೆ ನಿಮ್ಮ ಸಹಕಾರ ಹೀಗೆ ಇರಲಿ. ಇವತ್ತು ಮೇಯ್ನಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸು, ಮನತುಂಬಿದ ಒಂದು ಧನ್ಯವಾದಗಳನ್ನು ಹೇಳೋಣ ಅಂತಲೇ ವಿಡಿಯೋ ಮಾಡಿದ್ದು. ಜೊತೆಗೆ ಯೂಟ್ಯೂಬರ್ಸ್ ಯಾರು ಬೇಕಾದರೂ ಆಗ್ಬೋದಾ ಅನ್ನೋದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಖಂಡಿತ ಈ ವಿಡಿಯೋ ನೋಡಿದ ಮೇಲೆ ಯಾರಿಗಾದರೂ ಅನಿಸಿದರೆ ಶುರು ಮಾಡ್ಕೊಳ್ಳಿ. ತುಂಬ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಜೀವನ ಒಂದೇ ಲೈಫ್ ಅಲ್ವಾ? ಈ ಒಂದು ಲೈಫನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು
ಅದನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋಣ, ಓಕೆನಾ. ಸೊ ಎಂಜಾಯ್ ಮಾಡೋಣ, ಹಾಗೆ ಒಂದು ರೀತಿ ಹ್ಯಾಪಿಯಾಗಿ ಸ್ಪೆಂಡ್ ಮಾಡೋಣ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.